ಸೊ ಈ ಜೈಲ್ ಪೋರ್ಷನ್ಸ್ ತುಂಬಾ ಚೆನ್ನಾಗಿ ತೋರಿಸಿದ್ರೆ ಆಕ್ಚುಲಿ ಎಲ್ಲಿ ನಡೆದಿದ್ದು ಇದು ಪರಪನಗರದಲ್ಲ ಶೂಟ್ ಮಾಡಿದ್ದು ಒರಿಜಿನಲ್ ಹೇಗೆ? ಒರಿಜಿನಲ್ ಪರಪನಗ್ರಹನೇ. ಇದು ಇದ್ರದ್ದು ಕರಿಯಾದಲ್ಲಿ ಇದರಲ್ಲಿ ಯಾವುದು ನಮ್ಮ ಈಗ ಸ್ವತಂತ್ರ ಗಾರ್ಡನ್ ಇದೆಯಲ್ಲ ಅಲ್ಲಿ ಶೂಟ್ ಮಾಡೋದು. ಅಲ್ಲಿ ಕರಿಯಾದಲ್ಲಿ ಇವನು ಕಿಟ್ಟಿ ಇದನ್ನಲ್ಲ ಶ್ರೀರಾಮ್ಪುರ ಗೇಟ್ ಇದೆಯಲ್ಲ ಅಲ್ಲಿ ತೆಗ್ದಿದ್ದು. ಅಯ್ಯೋ ಅಲ್ಲಿ ಸಖತ್ತು ಸೀನ್ ಅದು. ಒರಿಜಿನಲ್ ಮಲ್ಕೊಂಡಿರೋದು ಅದೆಲ್ಲ ಬರ್ತದಲ್ಲ ಅದೆಲ್ಲ ಇಲ್ಲಿ ಸ್ವಾತಂತ್ರ್ಯ ಉದ್ಯಾನವನ ಅಂತ ಮಾಡಿದ್ರೆ ಹಳೆ ಜೈಲ್ ಅದು, ಅಲ್ಲೇ ಶೂಟ್ ಮಾಡೋದು. ಅದು ಕಿಟ್ಟಿದು ಯಾಮಾರ್ಸೋದು ಸಬ್ಜೆಕ್ಟ್ನ ತುಂಬ ಚೆನ್ನಾಗಿ ಅವರು ಫ್ರೆಂಡ್ ಒಬ್ಬರು ಇದ್ರು, ಅದು ಡೀಟೇಲ್ಸ್ ಆಗಿ ಹೇಳಿದ್ರು. ಅದೇ ಥರ ತೆಗ್ದು ತಿರ್ಗಿ ಅವ್ರ ಮನೆ ತವೆ ಕಿಟ್ಟಿ ಅವ್ರ ಮನೆ ತವೆ ಶೂಟ್ ಮಾಡಿದ್ವಿ ಒರಿಜಿನಲ್ಲಾಗಿ. ಮನೆಯಿಂದ ಅವರೇ ಕಿಟ್ಟಿಯವ್ರು ಹೇಳಿದ್ರು ನಾನು ಹಿಂಗೆ ಹೊಡೆದೆ ಅಂತ. ನೀನು ಹೆಂಗೆ ಹೊಡೋದು ಹಂಗೆ ಮಾಡಪ್ಪ ಕಿಟ್ಟಿಯವ್ರೆ ಅಂತಂದ್ರು. ಅದೆಲ್ಲ ಅದ್ಭುತ. ನ್ಯಾಚುರಲ್ ಬಿಟ್ಟು ಹೋಗಿಲ್ಲ ನಮ್ಮ ಪ್ರೇಮ್ ಅವರು. ಅವ್ರು ಏನು ಹೇಳ್ತಾರೆ ಸಿನಿಮಾ ಸ್ಕ್ರೀನ್ ಮೇಲೆ ನ್ಯಾಚುರಲ್ ಇಟ್ಕೊಂಡೆ ಕೆಲಸ ಮಾಡಿದ್ರು. ಅದಕ್ಕೆ ಇವತ್ತುವರೆಗೂ ಅಷ್ಟು ಖುಷಿ ಕೊಡುತ್ತೆ. ಬಟ್ ಜೈಲೊಳಗಡೆ ಈ ಥರದೊಂದು ದುನಿಯಾ ಅಂದರೆ ಯಾವ ರೀತಿ ಎಲ್ಲ ನಡೆಯುತ್ತೆ ಅಂತ ತೋರಿಸ್ಕೊಡೋ ಸಿನಿಮಾ ಅದು ಆ್ಯಕ್ಚುಲಾಗಿ. ಅಲ್ಲಿ ತನಕ ಎಷ್ಟೋ ಜನಕ್ಕೆ ಮಾಹಿತಿನೇ ಗೊತ್ತಿರಲಿಲ್ಲ. ಸೊ ಎಷ್ಟು ರಿಸರ್ಚ್ ಮಾಡಿದ್ರಿ ಅದ್ರ ಬಗ್ಗೆ ಅಂತ ನೋಡ್ಬಿಟ್ಟು ಅಲ್ಲೆಲ್ಲ ಇನ್ನೊಬ್ಬನಿಗೆ ಹೋಗ್ಬಿಟ್ಟು ಅಂದರೆ ಸುಪಾರಿ ಕೊಡೋದಾಗಲಿ ಮತ್ತೊಂದಾಗಲಿ ಹೊಡ್ಸೋದಾಗಲಿ ಈ ಥರದ್ದೆಲ್ಲ ಮಾತುಕತೆ ಇರುತ್ತಲ್ಲ ಅದರಲ್ಲಿ. ಅದೆಲ್ಲ ಈಗ ಸಿನಿಮಾ ಚಿತ್ರಕಥೆಗೋಸ್ಕರ ಒಂದು ಹೊಸ ವಿಷಯ ಹೇಳೋಕ್ಕೋಸ್ಕರ ಒಂದು ಕೆಲವು ವಿಚಾರಗಳನ್ನ ತಿಳ್ಕೊಂಡಾಗ ಅದನ್ನು ವಿಷಯ ಬಂತು, ಅದನ್ನು ಮಾತ್ರ ಸ್ಕ್ರೀನ್ ಮೇಲೆ ತಂದರು. ಯಾಕಂದರೆ ಈಗ ಅವರು ಈಗ ಜೈಲಲ್ಲಿ ಚಿತ್ರಕಥೆ ಮಾಡಿಕೊಂಡಿದ್ದಾರೆ ಅಷ್ಟೇ. ಅದನ್ನೇ ಯಾಕಂದರೆ ನಡೀತದೆ ಸರ್, ಕಾಮನ್ ಅದು. ಈಗ ಒಂದು ಸಿನಿಮಾ ಈಗ ನೋಡ್ದಂಗೆ ಜೈಲು ಒಳಗಡೆ ಏನೇನು ನಡೀತದೆ ವಿಚಾರಗಳು, ಒಳಗಡೆ ಹೋಗಿದ್ದು ಬಂದವ್ರಿಗೆ ವಿಚಾರ ಮಾಡಿದಾಗ ಒಬ್ಬರನ್ನಲ್ಲ ಒಂದು 10 ಜನ 20 ಜನ 30 ಜನ ಈ ಥರ ವಿಚಾರ ಮಾಡಿದ್ವಿ. ಒಬ್ಬೊಬ್ಬರು ಒಂದೊಂಥರ ವಿಷಯಗಳು ಹೇಳೋರು. ಅದನ್ನ ಇಟ್ಕೊಂಡು ಸ್ಕ್ರೀನ್ ಮೇಲೆ ಲೈವ್ ಆಗಿ ತಂದರು ಅಷ್ಟೇ ವಿಷಯ ಥರದ್ದು. ಬಟ್ ಈ ಸಿನಿಮಾ ಸೂಪರ್ ಸಕ್ಸಸ್ ಆದರೂ ಕೂಡ ಬಟ್ ಸ್ಟಾರ್ಟಿಂಗಿಂದ ಭಾಳ ಕಷ್ಟ ಅನುಭವಿಸಿದ್ದು ಅಂದರೆ ನಿರ್ಮಾಪಕರಿರಲಿಲ್ಲ. ಆನೇಕಲ್ ಬಾಲರಾಜ್ ಅವರು ಅಂದರೆ ಇಡೀ ಟೀಮ್ಗೆ ಅವ್ರ ಮೇಲೆ ಗೌರವ ಜಾಸ್ತಿ. ಯಾಕಂದರೆ ಅಂಥ ಸಂದರ್ಭದಲ್ಲಿ ಕೈ ಹಿಡಿದು ಒಳ್ಳೆ ಸಿನಿಮಾ ಮಾಡಿಕೊಟ್ರು ಅಂತ ಎಷ್ಟೆಲ್ಲ ಕಷ್ಟ ಅನುಭವಿಸ್ಬೇಕಾಗಿತ್ತು ಸರ್ ಈ ಸಿನಿಮಾಗೋಸ್ಕರ ಅಂತ? ಸರ್ ಅದೇನಂತಂದರೆ ನಮ್ಮ ಪ್ರೇಮ್ ಅವ್ರಿಗೆ ಮೊದಲನೇ ಪಿಕ್ಚರ್ ಬೇರೆ. ಆಮೇಲೆ ಆನೇಕಲ್ ಬಾಲರಾಜ್ ಅವರು ಭಾಳ ಕೈ ಸಾಥ್ ಕೊಟ್ಬಿಟ್ಟು ಪಿಕ್ಚರ್ ಮಾಡೋಣ ಅಂತ ಹಲೋ ಎಮ್ಮ ಪಿಕ್ಚರ್ ಮಾಡಿದಾಗ ಇವ್ ಏನಂತ ಅಂದ್ಕೊಂಡ್ರು, ಈ ಹುಡುಗ ಏನೋ ಒಂದು ತಲೆ ಇದೆ ಚಂದ್ರು. ಅವ್ನು ನನಗೆ ಬಂದಾಗ ಪ್ರೇಮ್ ಅವರು ನಮ್ಮ ಜೊತೆಲಿ ನಾನು ಆ್ಯಕ್ಟ್ ಮಾಡಬೇಕು ಅಂತ ಹುಚ್ಚು ಅವಾಗಿಂದ. ಪ್ರೇಮ್ ಅವರು ಅಂದರು, ನಿನ್ನ ಜೊತೆ ಆ್ಯಕ್ಟು ಮಾಡಿಸ್ತೀನಿ, ಇಲ್ಲ ನಿನಗೆ ಚಿಕ್ಕದು ದೊಡ್ಡ ಪಾತ್ರ ಅಂತ ಚಿಕ್ಕ ಪಾತ್ರ ಮಾಡಿಸ್ತೀನಿ, ನಿನ್ನ ಜೊತೆಲಿ ವರ್ಕ್ ಮಾಡೋಕೆ ಕೊಡೋದು ಅಂತ. ಆಮೇಲೆ ಆನೇಕಲ್ ಬಾಲರಾಜ್ ಹತ್ರ ತೊಗೊಂಡೋಗಿ ಪರಿಚಯ ಮಾಡಿದ್ರು. ಇಲ್ಲ ನನ್ನ ಜೊತೆಲಿ ಇರ್ತಾನೆ ಈ ಹುಡುಗ ಅಂತ ಅಂದರು. ಓಕೆ ಏನು ತಲೆ ಇದೆ ಮಗ, ಭಾಳ ಅಲ್ಲ ಇವಾಗ ಹಂಗೆ ಹಿಂಗೆ ಅಂತ. ನಿಜ ಏನು ಅಷ್ಟು ಜನ ಎಲ್ಲ ಭೇಟಿ ಮಾಡ್ಕೊಬತ್ತೀರ? ನೀವೇ ಎಂಥ ಬಾಸ ನೀವು ಯಾಕೆ ತಲೆ ಕೆಡ್ಸ್ಕೊತೀರ? 28 ಜನ ಎಂಥದ್ರೆ ಎಲ್ಲರೂ ಭೇಟಿ ಮಾಡಿದ್ವಿ. ಸ್ಕ್ರೀನ್ ಮೇಲೆ ಯಾರನ್ನಾರು ನೋಡಿ ಅವತ್ತು ಹಬ್ಬ ರಿಲೀಸ್ ದಿವಸ ಹಬ್ಬ ಮಾಡಿಬಿಡ್ತೀವಿ ಅಂತ ಹೇಳಿ ಹಂಗೆ ಮಾಡಿದ್ವಿ ಸರ್, ಹಬ್ಬ ಥರನೇ. ಆಮೇಲೆ ಯಾಕೆ ಭರವಸೆ ಐತೆ ಆ ಮನ್ಸು ಪ್ರೇಮ್ ಅವರು ಆ ಡೆಡಿಕೇಶನ್ನು ಆ ಕಷ್ಟ ಬೆಳೀತದ ದಿನಗಳು ಅದ್ಭುತ. ನಾನು ಎಷ್ಟೋ ಸಲ ಹೇಳಿ ಊಟನೇ ಮಾಡ್ತಿಲ್ಲ. ಇತ್ತೀಚೆಗೆ ನಮಗೆ ಈಗ ಯಾವುದು ಈ KD ಮಾಡ್ತಾ ಇದ್ದಾಗಲೇ ಊಟಕ್ಕೆ ಅವಕಾಶ ಕೊಡ್ತಾರದ್ದು. ಅಲ್ಲಿವರೆಗೂ ಊಟ ಮಾಡೋಕ್ಕೂ ಆಗ್ತಿರ್ಲಿಲ್ಲ, ಏನೂ ಇಲ್ಲ. ಅಯ್ಯೋ ಯಾಕಾದ್ರೂ ಸುಸ್ತಾಗ್ಬಿಡೋದು, ಅಷ್ಟು ಟೆನ್ಷನ್. ಅವ್ರಿಗೆ ಏನು ಬೇಡ, ಒಂದು ಬ್ರೆಡ್ಡು ಟೀ ಅಷ್ಟೇ. ಇಡೀ ಜೋಗಿಲು ಅಷ್ಟೇ ಬ್ರೆಡ್ಡು ಟೀ ಬಿಟ್ಟರೆ ಇನ್ನೇನು ಕುಡಿತಿರ್ಲಿಲ್ಲ. ಅವ್ರಿಗೇನಂದರೆ ಸರ್ ಒಂದು ಗೆಲ್ಲಬೇಕಷ್ಟೇ, ನಮ್ಮ ಕಾಲ ಮೇಲೆ ನಿಂತ್ಕೋಬೇಕು, ಗೆಲ್ಲಬೇಕು ಅಂದರೆ ಒಂದು ಅವ್ರ ಕನಸನ್ನ ಸ್ಕ್ರೀನ್ ಮೇಲೆ ತರಬೇಕು ಅನ್ನೋದು ಒಂದು ದೊಡ್ಡ ಅದ್ಭುತವಾದ ಕನಸುಗಾರ, ಒಂದು ಒಳ್ಳೆ ಡೈರೆಕ್ಟ್ರು. ಆಮೇಲೆ ಇದು ನೋಡಿ, ಈ ಫಸ್ಟ್ ಪಿಕ್ಚರಲ್ಲಿ ನಮ್ಮ ಕ್ಯಾಮ್ರಾಮನ್ನು ಹೊಸ ಹುಡುಗ. ಅವನ್ನ ಈ ಪಿಕ್ಚರ್ ರಿಲೀಸ್ ಆದಮೇಲೆ ಕೆಲವು ಪತ್ರಿಕೆಯಲ್ಲಿ ಬರೆದ್ರು ಏನಂತ, ಮೆಕ್ಯಾನಿಕ್ಸ್ ಗೋಲ್ಡ್ಗೆ ಹೋಲಿಸ್ಬಿಟ್ಟು ಒಂದು ಒಳ್ಳೆ ಛಾಯಾಗ್ರಾಹಕ ಅಂತ ಬರೆದ್ರು. ಆಮೇಲೆ ಗುರುಕಿರಣ್ಗೂ ಅಷ್ಟೇ ಅಷ್ಟೊಂದು ಅದ್ಭುತವಾಗಿ ಸಾಂಗ್ ಮಾಡಿದ್ರು, ಒಳ್ಳೆ ಹೆಸರು ಬಂದಿದ್ರು. ಎಲ್ಲ ಕಲಾವಿದರಿಗೂ ಒಳ್ಳೆ ಹೆಸರು ಸರ್. ಆಮೇಲೆ ಫಸ್ಟ್ ಆಫ್ ಆಲು ಇವರು ಅನುರಾಧ ಅವ್ರ ಮಗಳು ಆ ಕ್ಯಾರೆಕ್ಟ್ರನ್ನ ಅವರು ಡ್ಯಾನ್ಸ್ ಮಾಡ್ಕೊಂಡು ಇದು ಮಾಡ್ತಿದ್ರು.